ನಾವು ನಾವು ಗದಗಿನ ಜನ ನಾವಿಲ್ಲಿ ನಿನ್ನೆ ಮೊನ್ನೆ 3 ದಿವಸದ ಕೆಳಗೆ ನಾವಿಲ್ಲಿ ಬಂದಿದ್ವಿ. ನಮಗ ನಮಗ ಇಲ್ಲಿ ನಾವು ಸೇವೆಗಂತ ನಾವು ಕೇಳ್ಕೊಂಡು ಹೋದ್ವಿ. ನಮಗೇನ್ ಮನ್ಸಿಗೆ ಅಂತ ಗೊತ್ತಿಲ್ಲ. ನಮಗೊಂದ್ ಸೇವೆ ಕೊಡ್ರಿ ಅಂದ್ವಿ. ಇಲ್ಲಿಂದ ಕಿರಿ ಅಜ್ಜರು ಬನ್ರವ್ವ ನೀವು ಸೇವೆ ಮಾಡ್ರಿ ಅಂತ ಹೇಳಿದ್ರು. ನಾವ್ ಇವತ್ ಬಂದೇವಿ. ಆದ್ರೆ ಇಲ್ಲಿ ಲಾಸ್ಟ್ ಟೈಮ್ ನಾವು ಬಂದಾಗ ಇಲ್ಲಿ ಕಗ್ಗತ್ತಲೆ ಒಳಗ ಬೋಧೀಶ್ವರು ಅಜ್ಜಾರು ಅವರು ಒಂದು ತಪಸ್ವಿಗಳು, ಅವರು ಋಷಿ ಮುನಿಗಳು. 770 ವರ್ಷ ಅವ್ರು ಬದುಕಿದ್ರು. ಅವರ ಶಿಷ್ಯ ಇವರು ರಾಚೋಟೇಶ್ವರ ಅಂತಂದು. ಈ ಶಿಷ್ಯರು ಅವ್ರಿಗಿಂತ ಒಂದ್ ಹೆಜ್ಜೆ ಮುಂದಿಟ್ಟಾರಂದ್ರು ಅಡ್ಡಿ ಇಲ್ಲ. ಕಗ್ಗತ್ತಲೆ ಒಳಗ ಅನ್ನ ಇಲ್ಲ, ನೀರು ಇಲ್ಲ, ಗಾಳಿ ಇಲ್ಲ, ಪ್ರಕೃತಿ ಇಲ್ಲ, ಏನೂ ಇಲ್ಲ, ಬಿಸಿಲಿಲ್ಲ, ಎಂತದಿಲ್ಲ. ಅಂತದ್ರೊಳಗ 33 ವರ್ಷ ನಮ್ಮ ಅಂತೂರಿ ಬೆಂತೂರು ಅನ್ನೋದು ನಮ್ ಗದಗಿನಿಂದ 16 ಕಿಲೋಮೀಟರ್ ದೂರ ಬಂದು ಇಲ್ಲಿ ನಿಂತು ತಪಸ್ಸ ಮಾಡಿ ಇವತ್ತವ್ರು ಹೊರಗೆ ತೆಗಿತಾ ಇದಾರ. ಇಂಥ ಪವಾಡ ಪುರುಷರಿಗೆ ನಾವು ಇವತ್ತು ದರ್ಶನ ಮಾಡ್ಬೇಕಂದ್ರೆ ನಾವು ಧಂಡ್ರು. ಈ ಜಗತ್ತೇ ಧಂಡ್ರ ಅಂದ್ರೂ ಅಡ್ಡಿ ಇಲ್ಲ. ನಿಜವಾದ ಪರಮೇಶ್ವರ ಅಂದ್ರೂ ಅಡ್ಡಿ ಇಲ್ಲ. ನೀವು ಇದು ಮನಸಾರೆ ಬಂದು ಇಲ್ಲಿ ನಮಗೆ ದೇವನೇ ಇದ್ದಾನಂತ ಅನ್ಕೊಂಡು ಬಂದೆಲ್ಲರೂ ದರ್ಶನ ಮಾಡ್ಬೇಕಂತಂದು ಕಳಿಯಾಗಿ ಗದಗ್ನಿಂದ ಅಂಜನಾ ಅಣವೇಕರ್ ಅನ್ನೋಳದು ವಿನಂತಿ.